ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ, ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಶೇಷವಾದಂತಹ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇವತ್ತು ನಾನು ಬಾದಾಮ್ ಹಲ್ವಾನ ಮಾಡ್ತಾಯಿದ್ದೀನಿ. ಬಾದಾಮ್ ಹಲ್ವಾ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಬಾದಾಮ್ ಹಲ್ವಾ ಅಂತ ಹೇಳಿದ ತಕ್ಷಣವೇ ಎಲ್ಲರ ಬಾಯಲ್ಲೂ ಕೂಡ ನೀರು ಬರುತ್ತೆ. ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದು ಹೊರಗಡೆ ತಿಂತೀನಿ ಅನ್ನೋದಾದರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅಲ್ವಾ? ಸೊ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಸರಳವಾಗಿ ನಮ್ಮ ಕೈಯಾರೆ ನಾವೇ ಮಾಡಿ ತಿನ್ನೋದ್ರಿಂದ ಇನ್ನಷ್ಟು ಖುಷಿ ಕೂಡ ಸಿಗುತ್ತೆ ಅಲ್ವಾ? ನೀವು ಕೂಡ ಮರಿದೇನೆ ಈ ಒಂದು ವಿಡಿಯೋನ ಸೇವ್ ಕೂಡ ಮಾಡ್ಕೊಳ್ಳಿ. ಹಾಗೆಯೇ ಮರಿದೇನೆ ಈ ಒಂದು ವಿಡಿಯೋನ ಯಾರಿಗೆಲ್ಲ ಬಾದಾಮ್ ಹಲ್ವಾ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅವ್ರಿಗೆಲ್ಲ ಖಂಡಿತವಾಗ್ಲೂ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಬಾದಾಮನ್ನ ನಾನು ಹಿಂದಿನ ದಿನ ರಾತ್ರಿಯೇ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಪಿಸ್ತಾ ಒಂದು 20 ಹಾಕ್ಕೊಂಡಿದ್ದೀನಿ. ನಂತರ ನೋಡಿ ವಾಲ್ನಟ್ಟು ಇದು ಒಂದು 3ರಿಂದ 4 ಹಾಕ್ಕೊಂಡಿದ್ದೀನಿ. ಇದು ಜಸ್ಟ್ ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಬರೀ ಬಾದಾಮಿನಲ್ಲೇ ನೀವು ಇಲ್ಲಿ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಆಲ್ರೆಡಿ ಸಿಪ್ಪೆನ ಬಿಡಿಸ್ಕೊಂಡಿದ್ದೀನಿ. ಬಾದಾಮಿದು ಮಾತ್ರ ನೀವು ತಕ್ಷಣಕ್ಕೆ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವು ಬಿಸಿ ನೀರನ್ನು ನೀವು ಬಾದಾಮಿಗೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು, ಸಿಪ್ಪೆ ಎಲ್ಲ ಚೆನ್ನಾಗಿ ಬರುತ್ತೆ, ನೀವು ರಿಮೂವ್ ಮಾಡ್ಕೊಳ್ಬೋದು. ಇವಾಗ ನೋಡಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ವಾಲ್ನಟ್ಟು ಹಾಗೆಯೇ ನಾನಿಲ್ಲಿ ಪಿಸ್ತಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ನಾನಿಲ್ಲಿ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನೋಡಿ ನಾನು 1 ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಭಾಗದಷ್ಟು ನಾನು ಹಾಲನ್ನು ಸೇರಿಸಿ ಫಸ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನಂತರ ಉಳಿದಿದ್ದ ಹಾಲೂ ಕೂಡ ಇಲ್ಲಿ ಸೇರಿಸಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಇದನ್ನು ಸಾಧ್ಯ ಆದಷ್ಟು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ನೈಸಾಗಿ ಚೆನ್ನಾಗಿ ಇದನ್ನು ನಾವು ಪೇಸ್ಟ್ ಮಾಡಿಕೊಂಡ್ರೆ ಹಲ್ವಾ ತಿನ್ನಬೇಕಾದ್ರೆ ಸಖತ್ತು ತುಂಬಾ ಸಾಫ್ಟಾಗಿ ಬರುತ್ತೆ. ಬಟ್ ಒಂದು ಸ್ವಲ್ಪ ನೀವು ಬೇಕಾದರೆ ತರ್ತರಿಯಾಗಿ ಬೇಕು ಅಂತ ಅನ್ನೋದಾದರೆ ಹಾಗೂ ಕೂಡ ನೀವು ಇಲ್ಲಿ ರುಬ್ಕೊಳ್ಬೋದು. ನೋಡಿ, ಆದಷ್ಟು ಈ ಥರ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ, ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ಮತ್ತು ಇದಕ್ಕೆ ಮತ್ತೆ ಯಾವುದೇ ರೀತಿ ಎಕ್ಸ್ಟ್ರಾ ಏನು ಇಲ್ಲಿ ನೀವು ನೀರನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ, ಸಾಕಾಗುತ್ತೆ ಅಷ್ಟೇ. ಇವಾಗ ನೋಡಿ, ಮೊದಲನೇದಾಗಿ ಇವಾಗ ನಾನ್ ಸ್ಟಿಕ್ ಪ್ಯಾನು ನಾನಿಲ್ಲಿ ಪ್ರೆಸ್ಟೀಜ್ ಅವ್ರದ್ದು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಒಳ್ಳೆ ಕ್ವಾಲಿಟಿನಲ್ಲಿರೋ ನಾನ್ ಸ್ಟಿಕ್ನೇ ಬಳಸಿ. ಬಟ್ ನಾನ್ ಸ್ಟಿಕ್ ಬಳಸೋಕ್ಕಿಂತ ಮುಂಚೆ ನೀವು ಅಂದರೆ ಒಳ್ಳೆ ಸೌಟು ಅಂದರೆ ಸಿಲಿಕಾನ್ ಅಥವಾ ವುಡನ್ ಸೌಟು ಆ ಥರದ್ದನ್ನು ಬಳಸಿದ್ರೆ ನಾನ್ ಸ್ಟಿಕ್ಕು ಮೇಲ್ಗಡೆ ಲೇಯರ್ ಏನಿದೆ ಅದೆಲ್ಲ ಹಾಳಾಗಲ್ಲ. ತುಂಬ ವರ್ಷದಿಂದ ನಾನು ಕೂಡ ಇದೇ ಬಳಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಕೂಡ ಒಂದು ಸ್ವಲ್ಪ ಕೂಡ ಆಗಿಲ್ಲ. ಇದಕ್ಕೆ ನೋಡಿ ಒಂದು ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ನಂತರ ರುಬ್ಬಿಟ್ಕೊಂಡಿರುವಂತಹ ಬಾದಾಮಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ನೋಡಿ ಜಾರಲ್ಲಿ ಸ್ವಲ್ಪ ಇದೆಯಲ್ವಾ ಪೇಸ್ಟು, ಹಾಗಾಗಿ ಅದಕ್ಕೂ ಕೂಡ ಒಂದು ಸ್ವಲ್ಪ ಹಾಲನ್ನು ಸೇರಿಸಿ ನಾನು ಮತ್ತೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಇದನ್ನು ಕೈ ಬಿಡದೇನೆ ನಾವು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ನೋಡಿ ಸಿಲಿಕಾನ್ ಸೌಟನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಇದು ತುಪ್ಪ ಜೊತೆಯಲ್ಲಿ ಚೆನ್ನಾಗಿ ಬೆರಿಬೇಕು. ಈ ಬಾದಾಮಿ ಏನಿದೆ ಇದು ಹಸಿ ಸ್ಮೆಲ್ ಹೋಗಬೇಕು. ಹಾಗಾಗಿ ನಾನು ಫಸ್ಟು ಇದನ್ನು ಒಂದು 5 ನಿಮಿಷ ನಾನು ಈ ತುಪ್ಪ ಜೊತೆನಲ್ಲೇ ಫ್ರೈ ಮಾಡ್ಕೊಳ್ತೀನಿ. ನಂತರ ನೋಡಿ ನಾನಿಲ್ಲಿ ಅರಿಶಿಣದ ಪುಡಿನ ಈ ಒಂದು ಸ್ಪೂನಲ್ಲಿ ಒಂದು ತುಂಬ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನು. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಕೇಸರಿ ಇರೋದೇ ಇಲ್ಲ. ಇದ್ದರೆ ಖಂಡಿತವಾಗ್ಲೂ ನೀವು ಹಾಲಲ್ಲಿ ನೆನೆಸಿ ಮಾಡಿ ಒಳ್ಳೆ ಬಣ್ಣ ಬರುತ್ತೆ. ನಂತರ ಸ್ನೇಹಿತರೆ, ನಾವಿಲ್ಲಿ ಅರಿಶಿನ ಸೇರಿಸಿದ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಯಾವುದೇ ರೀತಿ ನೀವು ತಿನ್ನಬೇಕಾದ್ರೆ ಸ್ಮೆಲ್ ಇರೋದಿಲ್ಲ. ಹಸಿ ಸ್ಮೆಲ್ ಅಂದರೆ ಅರಿಶಿನದ ಪುಡಿ ಆ ಸ್ಮೆಲ್ ಇರೋದಿಲ್ಲ. ಹಾಗೆಯೇ ನಾವಿಲ್ಲಿ ಕೇಸರಿ ಹಾಕಿದ ಕೂಡಲೇ ಏನು ಬಾದಾಮಿ ಹಲ್ವಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನೋದು ಖಂಡಿತ ಏನೂ ಇಲ್ಲ. ಹಾಗೆಯೇ ನೀವು ಕೂಡ ಇದ್ರೆ ಬಳಸಿ, ಇಲ್ಲ ಅಂತಂದರೆ ನೀವು ಅರಿಶಿಣದ ಪುಡಿನೇ ನೀವಿಲ್ಲಿ ಹಾಕ್ಕೊಳ್ಬೋದು. ಅಲ್ವಾ ಯೆಲ್ಲೋ ಕಲರೇ ಅಲ್ವಾ ಇರೋದು, ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಹಾಕಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ. ಅಥವಾ ನೀವಿಲ್ಲಿ ಫುಡ್ ಕಲರ್ ಕೂಡ ಬಳಸ್ಬೋದು. ಬಟ್ ಆರ್ಗ್ಯಾನಿಕ್ ಫುಡ್ ಕಲರ್ ಕೂಡ ಇಲ್ಲಿ ನೀವು ಬಳಸ್ಕೊಳ್ಳಿ. ನೋಡಿ, ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಇವಾಗ ನಾನು ಒಂದು 3/4 ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದೇ ರೀತಿಯಲ್ಲೇ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಸ್ವೀಟು ಕರೆಕ್ಟಾಗಿರುತ್ತೆ. ತುಂಬ ಜಾಸ್ತಿನೂ ಆಗಲ್ಲ, ಹಾಗೆ ತುಂಬ ತೀರಾ ಕಡಿಮೆ ಕೂಡ ಆಗೋದಿಲ್ಲ. ನಾವಿಲ್ಲಿ ತೊಗೊಂಡಿರೋದು 1 ಕಪ್ಪು ಅಂದರೆ ಸುಮಾರು 100 ಗ್ರಾಮು ಅಂದರೆ
ಎಲ್ಲ ಸೇರಿದ್ರೆ ಒಂದು 100 ರೂಪಾಯಿನಲ್ಲಿ ನಾವು ಸುಮಾರು ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ, ಅಂದರೆ ಒಂದು 400 ಗ್ರಾಮ್ ಆಗುವಂತಹ ಒಂದು ಪ್ರಮಾಣದಲ್ಲಿ ನಾವು ಮನೆಯಲ್ಲೇ ನಾವು ಮಾಡ್ಕೊಳ್ಬೋದಲ್ವಾ. ಇವಾಗ ನೋಡಿ ಸಕ್ಕರೆ ಸೇರಿಸಿದ ನಂತರ ಸ್ವಲ್ಪ ತೆಳ್ಳಗಾಗ್ತಾ ಇದೆ, ಬಟ್ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಿರುತ್ತಲ್ವ ಹಲ್ವಾ ಯಾವ ರೀತಿ ಇರುತ್ತೆ ಅಂತ. ಸೊ ಇವಾಗ ನೋಡಿ ಈಗ ಗಟ್ಟಿ ಆಗ್ತಾ ಇದೆ. ಇದೇ ರೀತಿನಲ್ಲೇ ನಾವು ಕೈ ಬಿಡ್ದೇನೆ ನಾವು ಇದನ್ನು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಬಟ್ ಇದನ್ನು ನೀವು ಲೋ ಫ್ಲೇಮು ಹೈ ಫ್ಲೇಮ್ ಮಾಡ್ಕೊಳ್ಳಿ. ನಂತರ ಇವಾಗ ಮಧ್ಯದಲ್ಲಿ ನೋಡಿ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಕೂಡ ಅಂದರೆ ಇದು ಬಂದು ಎಮ್ಮೆ ತುಪ್ಪ, ಹಾಗಾಗಿ ಈ ಒಂದು ಕಲರಲ್ಲಿದೆ. ನೀವು ಬೇಕಾದರೆ ನಾರ್ಮಲು ನಂದಿನಿ ತುಪ್ಪನೇ ನೀವು ಇಲ್ಲಿ ಬಳಸಿ, ಆವಾಗ ಹಲ್ವಾ ಇನ್ನೂ ಸ್ವಲ್ಪ ಕಲರಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ವಾಲ್ನಟ್ ಬಳಸಿರೋದ್ರಿಂದ ಸ್ವಲ್ಪ ನಾವೇನೇ ಅರಿಶಿನ ಪುಡಿ ಸೇರಿಸಿದ್ರು ಕೂಡ ಅಷ್ಟೊಂದು ಕಲರ್ ಬರೋದಿಲ್ಲ, ಹಾಗಾಗಿ ಈ ಕಲರ್ ಇದೆ. ನೀವು ಬೇಕಾದರೆ ಬರೀ ಬಾದಾಮಿನಲ್ಲೇ ಮಾಡಿಕೊಂಡ್ರೆ ಕಲರು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಬೇಕು, ಅಥವಾ ಹೇಳಿದ್ನಲ್ವ ನೀವು ಕೇಸರಿ ಇದ್ದರೆ ಕೇಸರಿ ಬಳಸಿ, ಅಥವಾ ನೀವಿಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿರುವಂತಹ ಆರ್ಗ್ಯಾನಿಕ್ಕು ಫುಡ್ ಕಲರ್ ಕೂಡ ಬಳಸ್ಬೋದು. ಇವಾಗ ನೋಡಿ ಮಧ್ಯದಲ್ಲಿ ಮತ್ತೊಮ್ಮೆ ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾವು ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಹಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ಮುಂಚೆಗಿಂತ ಇನ್ನೂ ಗಟ್ಟಿ ಆಗ್ತಾ ಇದೆ ಹಲ್ವಾ. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಇವಾಗ ಮತ್ತೊಮ್ಮೆ ಗಟ್ಟಿ ಆಗಿದೆ. ಇದಕ್ಕೆ ಇವಾಗ ಕೊನೆಯದಾಗಿ ನೋಡಿ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ನಾವೆಷ್ಟು ತುಪ್ಪ ಹಾಕ್ತಾ ಇದ್ದೀವಿ ನೋಡಿ ಅದೆಷ್ಟು ಅಬ್ಸರ್ವ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ. ಇವಾಗ ಪ್ಯಾನ್ ಬಿಟ್ಟು ನೋಡಿ ಇವಾಗ ಬರ್ತಾ ಇದೆ ನೋಡಿ, ಇದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಇದು ಇವಾಗ ಫೈನಲ್ ಆಗಿ ಇವಾಗ ಇದು ರೆಡಿ ಆಗಿದೆ. ಇದನ್ನು ಇವಾಗ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ಯಾವ ರೀತಿ ಬಂದಿದೆ ನೋಡಿ. ತುಂಬಾ ಸುಲಭ, ಬಟ್ ಮನಸ್ಸು ಮಾಡಬೇಕು. ಇಷ್ಟ ಅಂತ ಅಂದ್ಬಿಟ್ಟು ನಾವು ಏನು ತಿಂದೇನೆ ಇರೋದಕ್ಕಾಗಲ್ಲ ಅಲ್ವಾ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಪ್ಯಾನ್ ಬಿಟ್ಟು ಬರಬೇಕು, ಆವಾಗ ಇದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ಫೈನಲ್ ಆಗಿ ನೋಡಿ ಸ್ವಲ್ಪ ಪಿಸ್ತಾನ ಈ ಥರ ಚೂರು ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ನೋಡೋದಕ್ಕಂತೂ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ. ಬಾದಾಮ್ ಹಲ್ವಾ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ ನಾವು ಮನೆಯಲ್ಲೇ ನಾವು ಅರ್ಧ ಕೆ ಜಿ ಒಳಗಡೆನೆ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ನೀವು ಮನೆಯಲ್ಲಿ ಒಂದು 10 ಜನ ಕೂಡ ಇದನ್ನು ನೀವು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ಲಾಗಿ ಬಾಯಲ್ಲಿಟ್ಟರೆ ಕರಗುವಂತಹ ಈ ಒಂದು ಬಾದಾಮ್ ಹಲ್ವಾ ರೆಸಿಪಿ ನೀವು ಟ್ರೈ ಮಾಡಿ. ಇಷ್ಟ ಆಯಿತಾ ಲೈಕು ಕಮೆಂಟು ಶೇರ್ ಮಾಡಿ, ಹಾಗೆ ಐಪ್ ಕೂಡ ಮಾಡಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಹೀಗೆ ನಿಮ್ಮ ಒಂದು ಸಪೋರ್ಟು ನನ್ನ ಮೇಲೆ ಇರಲಿ.